ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಅಪರಾಧಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗಬೇಕು. ಕಾರಣ ಏನು ಅಂತಂದರೆ ಟೆಕ್ನಾಲಜಿ ತುಂಬ ಮುಂದುವರೆದಂಥ ತಂತ್ರಜ್ಞಾನದಲ್ಲಿ ನಾವು ಇದ್ದೀವಿ. ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇದೆ, ಎಲ್ಲರ ಮನೆಯಲ್ಲೂ ಕೂಡ ಬಹುತೇಕ ಟಿ ವಿ ಇದೆ. ಸೊ ಯಾವುದೇ ಒಂದು ಸುದ್ದಿ, ಯಾವುದೇ ಒಂದು ಪ್ರಕರಣ, ಯಾವುದೇ ಒಂದು ಅಪರಾಧ ನಡೆದರೂ ಕೂಡ ಕ್ಷಣಾರ್ಧದಲ್ಲಿ ಕೂಡ ಅದು ನಮ್ಮನ್ನು ಬಂದು ತಲುಪುತ್ತೆ. ಅದರ ಪರಿಣಾಮ ಏನು ಅನ್ನುವಂಥದ್ದು ಕೂಡ ಅರಿವಾಗುತ್ತೆ. ಹಾಗಾಗಿ ಅಪರಾಧಗಳ ಸಂಖ್ಯೆ ನಿತ್ಯವೂ ಕಡಿಮೆ ಆಗಬೇಕು. ಆದರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರತಕ್ಕಂಥದ್ದೇ ದುರಂತದ ಸಂಗತಿ. ಸೊ ಅದರಲ್ಲೂ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಂತೂ ವಾರಕ್ಕೊಂದು 15 ದಿನಕ್ಕೊಂದು ಮಿಸ್ಸೇ ಇಲ್ಲದಂಥ ಅಪರಾಧಗಳ ಸಂಖ್ಯೆ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ವಿಷಾದನೀಯ ಸಂಗತಿ. ಸೊ ಅಂಥದ್ದೇ ಒಂದು ಅಪರಾಧದ ಪ್ರಕರಣ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ನಡೆದಿದೆ. ಅದು ಯಾವ ಪ್ರಕರಣ, ಏನು ಪ್ರಕರಣ, ಪ್ರಕರಣದ ಗಂಭೀರತೆ ಏನಿದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅಪರಾಧಗಳು ಹೊರಗಡೆ ನಡೆಯುವಂಥದ್ದು ಸರ್ವೇ ಸಾಮಾನ್ಯ. ಯಾವುದೋ ಒಂದು ಹಳೆಯ ದ್ವೇಷಕ್ಕೋ ಇನ್ಯಾವುದಕ್ಕೋ ಈ ರೀತಿಯ ಘಟನೆಗಳಲ್ಲಿ ನಾವು ಗಮನಿಸಿರ್ತೀವಿ. ಮನೆ ಒಳಗಡೆ ನಡೆಯತಕ್ಕಂಥ ಅಪರಾಧಗಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿರುತ್ತೆ ಹೊರಗಡೆ? ಸೊ ಈ ಘಟನೆಯು ಕೂಡ ಮನೆಯ ಒಳಗಿನ ಅಪರಾಧ, ಅದಕ್ಕೆ ಹೊರಗಡೆಯಿಂದಂತ ಬಂದಂಥ ವ್ಯಕ್ತಿಯ ಬೆಂಬಲ. ಸೊ ಬೆಂಗಳೂರಿನ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಗು ವಾಸವಾಗಿರ್ತಾರೆ. ಮೂಲತಃ ಇವರು ಕುಣಿಗಲ್ ಕಣವರು, ತುಮಕೂರಿನ ಕುಣಿಗಲ್ ಕಡೆಯವರು. ಸೊ ಗಂಡ ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹೆಸರು ಬಂದು ಅಭಿನಂದನ್ ಅಂತ. ಇಲ್ಲಿ ಮಗು ಎತ್ಕೊಂಡು ನಿಂತಿದಾರಲ್ಲ ಅವರೇ. ಈ ಕಡೆ ಹೆಂಡತಿ ಬಂದು ಗೃಹಿಣಿ, ಹೆಸರು ಬಂದು ಹರಿಣಿ. ಮಗು ಬಂದು 5 ವರ್ಷದ ಯದುವೀರ್ ಅಂತ. ಮದುವೆ ಆಗಿ ಹೆಚ್ಚು ಕಡಿಮೆ 6 ವರ್ಷ ಆಗಿತ್ತು. ಇವರಿಬ್ರು ಮಧ್ಯ ಈಗ ಎಲ್ಲರೂ ಮನೆ ದೋಸೆನೂ ತೂತು ಅನ್ನಂಗೆ ಸರ್ವೇ ಸಾಮಾನ್ಯವಾಗಿ ಕುಟುಂಬ ಅಂತ ಬಂದಮೇಲೆ, ಗಂಡ ಹೆಂಡತಿ ಅಂತ ಬಂದಮೇಲೆ ಆಗಾಗ ಸಣ್ಣ ಪುಟ್ಟ ಮನಸ್ತಾಪಗಳು, ಜಗಳಗಳು, ಈರಿಸು ಮೂರಿಸು ಬರುತ್ತೆ. ಒಂದಾಗಿ ಅವೆಲ್ಲ ಸಾಗಿಸ್ಕೊಂಡು ಹೋಗ್ಬೇಕು. ಇವ್ರ ಮನೇಲೂ ಕೂಡ ಅದು ಬಿಟ್ಟು ಹೊರತೇನಿಲ್ಲ. ಜಗಳ ಆಗಾಗ ಅದು ಇದು ಆಗೋಗಿದೆ. ಈ ಅಮ್ಮ ಒಂದು 3 ತಿಂಗಳಿಂದ ಏನೋ ಎಲ್ಲೋ ಹೋಗಿದ್ರಂತೆ, ಗಂಡನ ಬಿಟ್ಬಿಟ್ಟು ಅದೆಲ್ಲೋ ಬದುಕ್ತಿದ್ರಂತೆ. ಅದಾದ್ಮೇಲೆ ಮತ್ತೆ ಸಂಬಂಧಿಕರೆಲ್ಲ ಸೇರಿಸ್ಕೊಂಡು ಪ್ಯಾಚ್ ಅಪ್ ಮಾಡಿ ಮತ್ತೆ ಇದ್ರಂತೆ ಜೊತೆಲಿ. ಈಕೆ ಕೊಟ್ಟಿರ್ತಕ್ಕಂಥ ಮೊದಲ ಸ್ಟೇಟ್ಮೆಂಟು ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ಅದನ್ನ ಹೇಳ್ತೀನಿ. ಅದಾದ ನಂತರ ಪೊಲೀಸರು ಅವ್ರದೇ ಆದಂಥ ಸ್ಟೈಲ್ನಲ್ಲಿ ಬಾಯಿ ಬಿಡಿಸಿದಾಗ ಆಕೆ ಕೊಟ್ಟಿರ್ತಕ್ಕಂಥ 2ನೇ ಹೇಳಿಕೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ಈ ಕಡೆ ಮೃತನ ತಾಯಿ ಪಾಪ ಗೊಳಾಡ್ತಾ ಇದ್ದಾರೆ, ಈ ಕಡೆ ಆರೋಪಿಯ ತಾಯಿ ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದಾರೆ ಮಗಳನ್ನ. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಭಾನುವಾರ ರಾತ್ರಿ 11 ಗಂಟೆ ಆಸುಪಾಸಿನಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಅಂದರೆ ಈ ಒಂದು ಪ್ರಕರಣಕ್ಕೆ ಕಿಡಿ ಹತ್ಕೊಳ್ಳುತ್ತೆ. ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳ ಬರುತ್ತೆ. ಜಗಳ ಬಂದ ನಂತರ ಏನಾಗುತ್ತೆ, ಪ್ರತ್ಯೇಕ ಕೋಣೆಯಲ್ಲಿ ಹೋಗಿ ಗಂಡ ಮತ್ತೆ ಮಗು ಮಲ್ಕೊಳ್ತಾರಂತೆ. ಅದಾದ ನಂತರ ಮುನಿಸ್ಕೊಂಡೋಗಿ ಈಕೆ ಇನ್ನೊಂದು ರೂಮಲ್ಲಿ ಮಲ್ಕೊಳ್ತಾಳಂತೆ. ಬೆಳಗ್ಗೆ ಎದ್ದು ನೋಡ್ತಾಳಂತೆ, ಗಂಡ ಹಾಗೇನೆ ಮಗು ಇನ್ನಿಲ್ಲ, ಅಂದ್ರೆ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ತಕ್ಷಣ ಸಂಬಂಧಿಕರಿಗೂ ಫೋನ್ ಮಾಡ್ತಾಳೆ, ಪೊಲೀಸರಿಗೂ ಫೋನ್ ಮಾಡ್ತಾಳೆ. ಫೋನ್ ಮಾಡಿ ಈ ರೀತಿ ಆಗೋಗಿದೆ ಅಂತ. ಪೊಲೀಸರು ಬರ್ತಾರೆ. ಬಂದವರು ಮನೆಯಲ್ಲಿ ಎಲ್ಲಾನು ಕೂಡ ಹುಡುಕ್ತಾರೆ. ನೀನೆಲ್ಲಿದ್ದಮ್ಮ ಅಂತ ಕೇಳ್ತಾರೆ. ನಾನು ಕೂಡ ಇದೇ ಮನೆಯಲ್ಲಿದ್ದೆ ಅಂತ ಹೇಳ್ತಾಳೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇದಂಗೆಪ್ಪ ಇದು, ಗಂಡ ಹೋಗ್ಬಿಟ್ಟವನೆ ಅಂದ್ರೆ ಏನೋ ಹೋಗ್ಬಿಡ್ಬೋದು, ಪ್ರಾಣ ಕಳ್ಕೊಂಡ್ಬಿಟ್ಟಿರ್ಬೋದು, ಮನೇಲಿ ಜಗಳ ಪಗಳಾಗಿ ಬೇಸರಾಗಿ. ಮಗು ಕತೆ. ಸೊ ಅವ್ರೇನು ಮಾಡಿದ್ದಾರೆ, ಇಬ್ರು ಮೊಬೈಲ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. FSL ಕಳಿಸಿದ್ರೆ ರಿಟ್ರೈವ್ ಆಗುತ್ತಲ್ಲ ಒಂದಷ್ಟು ಡೇಟಾ, ಅದಕ್ಕೆ ಸಂಬಂಧಪಟ್ಟಾಗ ಮುಂದಿನ ತನಿಖೆಗೆ ಸಹಕಾರಿಯಾಗುತ್ತೆ ಅನ್ನೋ ಕಾರಣಕ್ಕೆ ಮೊಬೈಲ್ ಜಪ್ತಿ ಮಾಡ್ಕೊಂಡಿದ್ದಾರೆ. ಸೊ ಅದಾದ ನಂತರ ಆ ಮೃತನ ಕುಟುಂಬಸ್ಥರಿದಾರಲ್ಲ ಅವ್ರು ನೇರವಾಗಿ ಆರೋಪ ಮಾಡ್ತಿದ್ದಾರೆ, ಇಲ್ಲ ನನ್ನ ಮಗನ್ನ ಇವಳೇ ತಿನ್ಕೊಂಡ್ಬಿಟ್ಟಿದ್ದಾಳೆ, ಇವಳೇ ತೀರಿಸ್ಬಿಟ್ಟಿದ್ದಾಳೆ, ಹಾಗಾಗ ಇವಳು ಹಂಗೆ ಮಾಡ್ತಿದ್ಲು ಹಿಂಗೆ ಮಾಡ್ತಿದ್ಲು ಅನ್ನೋಂಥದ್ದು ಒಂದು ಆರೋಪ ಅಲ್ಲಿ ಕಂಡು ಬರುತ್ತೆ. ಪೊಲೀಸರು ಏನು ಮಾಡ್ತಾರೆ, ಪ್ರಾಥಮಿಕವಾಗಿ ಈಕೆಯನ್ನು ಅರೆಸ್ಟ್ ಮಾಡ್ತಾರೆ ವಿಚಾರಣೆ ನಡೆಸುವ ಸಲುವಾಗಿ. ಇವಳನ್ನ ಕೇಳಿದ್ರೆ, ಇಲ್ಲ ನನಗೇನು ಗೊತ್ತಿಲ್ಲ, ಈ ರೀತಿ ಆಗೋಗಿದೆ ಅಂತ. ಮರಣೋತ್ತರ ಪರೀಕ್ಷೆಗೆ ಬಾಡಿಯನ್ನು ಕಳಿಸ್ಕೊಡ್ತಾರೆ. ಅದಾದ ನಂತರ ಪೊಲೀಸರು ಕೇಳ್ತಾರೆ, ಏನಮ್ಮ ಅದು ಕಿವಿ ಭಾಗದಲ್ಲಿ ರಕ್ತ ಅಂತ ಕೇಳ್ತಾರೆ. ನನಗೂ ಗೊತ್ತಿಲ್ಲ, ರಕ್ತ ಬರ್ತಿತ್ತು, ಹಾಗೆ ನಾನು ಹೋಗ್ಬಿಟ್ಟು ಏನು ಮಾಡಿದೆ, ಬೆಳಗ್ಗೆ ಎದ್ದೋಗಿ ಅರ್ಶನ ಆಗದೆ ರಕ್ತ ನಿಲ್ಲಿ ಅಂತ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಡ್ತಾಳೆ. ಸಮಥಿಂಗ್ ರಾಂಗ್ ಅನಿಸ್ತೈತೆ ಅಂದ್ಬಿಟ್ಟು ಪೊಲೀಸರು ಅವರದೇ ಆದಂಥ ಶೈಲಿಯಲ್ಲಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಈಕೆ ಬಾಯಿ ಬಿಡ್ತಾಳೆ ಒಂದೊಂದು ಘೋರವಾದಂಥ ಸತ್ಯಗಳನ್ನು, ಶಾಕಿಂಗ್ ವಿಚಾರಗಳನ್ನು. ಸೊ ನೀವು ಕೂಡ ಶಾಕ್ ಆಗ್ತೀರಿ ಆ ವಿಚಾರಗಳನ್ನ ಕೇಳ್ತಾ ಇದ್ರೆ. ಅಸಲಿಗೆ ನಡೆದಿರ್ತಕ್ಕಂಥದ್ದು ಈಗ ಹೇಳ್ತಾ ಇದ್ದೀನಿ. ಅವಳು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಕತೆ ಕಟ್ಟಿದ್ದು, ಪ್ರೆಸೆಂಟ್ ಹೇಳ್ತಿರ್ತಕ್ಕಂಥದ್ದು ವಾಸ್ತವ, ಆಕೆಯೇ ಬಾಯಿ ಬಿಟ್ಟಿರ್ತಕ್ಕಂಥ ಅಂಶಗಳು. 11 ಗಂಟೆ ಸಂದರ್ಭದಲ್ಲಿ ಜಗಳ ಆಗಿದ್ದು ನಿಜ, ಕೈ ಮಿಲಾಯಿಸಿದ್ದು ನಿಜ, ಸಪ್ರೇಟ್ ಆಗಿ ಮಲ್ಕೊಂಡಿದ್ದು ನಿಜ. ಅದಾದ್ಮೇಲೆ ನಡೀತಲ್ಲ ಅದು ಅಸಲಿ. 11:15 ಬಾಯ್ ಫ್ರೆಂಡ್ಗೆ ಫೋನ್ ಮಾಡಿ ಕರೆಸ್ಕೊಳ್ತಾಳೆ. ಅವ್ನು ಬರೋದಕ್ಕಿಂತ ಮೊದಲು ಹೋಗಿ ಈಕೆ ಮೆಡಿಕಲ್ ಶಾಪ್ನಲ್ಲಿ 2 ಹ್ಯಾಂಡ್ ಗ್ಲೌಸ್ ಅನ್ನ ತರ್ತಾಳೆ, ಕೈ ಚೀಲಗಳನ್ನು. ಅದಾದ ನಂತರ ಬಾಯ್ ಫ್ರೆಂಡ್ ಬರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ CCTVಯನ್ನ, ಆ ಮೇನ್ ಸ್ವಿಚ್ ಏನಿದೆ ಅದನ್ನ ಆಫ್ ಮಾಡ್ತಾಳೆ. ಬಾಯ್ ಫ್ರೆಂಡ್ ಒಳಗಡೆ ಬರ್ತಾನೆ. ಅದಾದ ನಂತರ ಗಂಡ ಪ್ರತ್ಯೇಕವಾದಂಥ ಕೋಣೆಯಲ್ಲಿ ಮಲಗಿರ್ತಾನಲ್ಲ, ಆ ಗಂಡನನ್ನ ಉಸಿರುಗಟ್ಟು ಸಾಯಿಸಬೇಕು ಅನ್ನೋಂಥದ್ದು ಇವರಿಬ್ರದ್ದು ಕೂಡ ಪ್ಲಾನ್ ಆಗಿರುತ್ತೆ. ಅದೇ ರೀತಿ ಇವಳ ಪ್ರಿಯಕರ
ವಿನಯನ್ ಅಂತವನು, ಅವನು ಎಂಟ್ರಿ ಆಗ್ತಾನೆ ಮನೆಗೆ. ಬಂದವರು ಗಂಡ ಎಲ್ಲಿ ಮಲಗಿರ್ತಾನೆ ಕರೆಕ್ಟಾಗಿ ಎಕ್ಸಾಕ್ಟ್ 12 ಗಂಟೆ ಆಸುಪಾಸದಲ್ಲಿ ಉಸಿರು ಗಡಿಸಿ ಸಾಯಿಸುವಂತ ಒಂದು ಸ್ಕೆಚ್ ಆಗಿರುತ್ತೆ. ಅದೇ ರೀತಿ ಗಂಡ ಉಸಿರು ಕಟ್ಟಿದ್ದು ಪ್ರಿಯಕರ ಉಸಿರು ಕಟ್ಸೋದಕ್ಕೆ ಹೋಗ್ತಾನೆ, ಇವಳು ಕಾಲ್ಗಳನ್ನ ಇಟ್ಕೊಂಡಿರ್ತಾಳೆ. ಆ ಸಂದರ್ಭದಲ್ಲಿ ಆ ಅಭಿನಂದನ್ ಅಂದ್ರೆ ಈಕೆಯ ಗಂಡ ತಕ್ಷಣ ಒದ್ದಾಡಿ ಎದ್ದು ಬಿಡ್ತಾರೆ. ಎದ್ದಂತ ಸಂದರ್ಭದಲ್ಲಿ ಈಕೆ ಹೋಗಿ ಸೌಟ್ ತಂದ್ಬಿಟ್ಟು, ಅಡುಗೆ ಮನೇಲಿ ಇದ್ದಂತ ಸೌಟ್ ತಂದ್ಬಿಟ್ಟು ಈ ಭಾಗಕ್ಕೆ ಹೊಡಿತಾಳೆ. ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಇವ್ರು ಅಂದ್ಕೊಂಡಂಗೆ ಉಸಿರುಗಡೆ ಸಾಯಿಸಿ ಅವರನ್ನ ಮುಗಿಸ್ತಾರೆ. ಆ ಸಂದರ್ಭದಲ್ಲಿ ನಿದ್ದೆಯಿಂದ ಎದ್ದಂತ ಆ ಮಗು, ಆ ಯದುವೀರ್, ಆ ಪುಟ್ಟ ಮಗು 5 ವರ್ಷದ ಕಂದ, ಅಮ್ಮ ಹೊಡಿಬೇಡಮ್ಮ, ಅಪ್ಪನ ಸಾಯಿಸ್ಬೇಡಮ್ಮ ಅಂತ ಬಡ್ಕೊಂಡ್ರು ಕೂಡ ಈಕೆ ನಾಳೆ ದಿನ ಇದು ನನಗೆ ಮುಳ್ಳಾಗ್ಬೋದು ಅಂತಂದ್ಬಿಟ್ಟು ಪ್ರಿಯಕರನ ಜೊತೆಗೆ ಸೇರ್ಕೊಂಡು ಆ ಮಗುನು ಕೂಡ ಮುಗಿಸ್ತಾಳೆ. ಎಂತಾದ್ರಿ ಇದು ಜನ್ಮ ಇದು ಅಂತ ಅನಿಸ್ತಾ ಇದೆ. ಅದಾದ ನಂತರ ಯಾವಾಗ ಹೊಡೆದಿಲ್ಲಲ್ಲ, ಅದು ಡ್ಯಾಮೇಜ್ ಏಟಾಗಿತ್ತಲ್ಲ, ಸ್ವಲ್ಪ ರಕ್ತ ಸೋರಿಕೆ ಆಗಿದ್ರಿಂದ ಅವ್ನ ಶರ್ಟ್, ಗಂಡನ ಶರ್ಟು ಮತ್ತೆ ಬಟ್ಟೆ ಎಲ್ಲ ಬಿಚ್ಚಿ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡಿ ಬೇರೆ ಬಟ್ಟೆ ಹಾಕಿ ಮಲಗಿಸಿರ್ತಾರೆ. ಆ ಬಟ್ಟೆನ ಒಣಾಕಿರ್ತಾಳೆ. ಈ ಕಡೆ ಬಾಯ್ ಫ್ರೆಂಡು ಎಸ್ಕೇಪ್ ಆಗಿ ಹೋಗ್ತಾನೆ ಬೆಳಗಿನ ಜಾವದಲ್ಲಿ. ಅದಾದ್ಮೇಲೆ CC ಕ್ಯಾಮ್ರಾ ಮತ್ತೆ ಆನ್ ಆಗುತ್ತೆ. ಪೊಲೀಸರು ಕೇಳ್ತಾರೆ, ನೀನು CC ಕ್ಯಾಮ್ರಾ ಹೆಂಗಮ್ಮ ಈ ಟೈಮ್ನಲ್ಲಿ ಆಫ್ ಆಗೋಯ್ತು ಅಂತ. ನನಗೆ ಗೊತ್ತಿಲ್ಲ ಅಂತಾಳೆ. ಅದಾದ ನಂತರ ಭಾಷೆಯಲ್ಲಿ ಬಿಡಿಸಿದಾಗ ಬಾಯಿನ ಇಷ್ಟು ಅಂಶಗಳನ್ನ ಬಾಯ್ಬಿಟ್ಟಿದ್ದಾಳೆ. ಈ ಕಡೆ ಮೃತ ಅಭಿನಂದನ್ ತಾಯಿ, ಇಲ್ಲ ಇವಳು ಬಂದಿದ್ದ ನಮ್ಮ ಮನೆ ಹಾಳು ಮಾಡೋದಕ್ಕೆ ಅನ್ನೋ ರೀತಿ ಆರೋಪ ಮಾಡ್ತಿದ್ದಾರೆ. ಈ ಕಡೆ ಹರಿಣಿ ಅಂದ್ರೆ ಪ್ರೆಸೆಂಟ್ ಆರೋಪಿ ಇದ್ದಾಳಲ್ಲ, ಈಕೆಯ ತಾಯಿ ಬಂದ್ಬಿಟ್ಟು ಅವನಿಗೆ ಅಕ್ರಮ ಸಂಬಂಧ ಇತ್ತು, ಅವನು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ, 80,000 ಸಂಬಳ ಬಂದ್ರು ಅಷ್ಟೇನೆ, ಅವನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂತಿರ್ಲಿಲ್ಲ, ಇನ್ನೊಂದು ಅಕ್ರಮ ಸಂಬಂಧದಲ್ಲಿ ಮುಳುಗೋಗಿದ್ದ ಅವನು, ನನ್ನ ಮಗಳಿಗೆ ತಿನ್ನೋಕೆ ಅನ್ನೋದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ನಾವೇ ಕಳಿಸ್ತಿದ್ದೋ. ಸೊ ಆಗಾಗ ಜಗಳ ಆಗ್ತಿತ್ತು. ನನ್ನ ಮಗಳು ಬಂದ್ಬಿಟ್ಟಿದ್ಲು, ಅವ್ರ ಮನೆಯವರು, ಅವ್ರ ಅಮ್ಮ, ಅವ್ರ ಮಾವ, ಯಾರ್ಯಾರೋ ಸಂಬಂಧಿಕರೆಲ್ಲ ಸೇರಿಸ್ಕೊಂಡು ತಪ್ಪಾಯ್ತು ಅಂತ ಕಾಲ್ಗೆಲ್ಲ ಬೀಳಕ್ ಬಂದಿದ್ದ ನಮ್ಮ ಮನೇಲಿ ಅವನು. ಆಗ ಅಯ್ಯೋ ಬಿಡೋತೆಗೆ ಅಂತ ಅಂದ್ಬಿಟ್ಟು ನಾವು ಕಳಿಸ್ಕೊಟ್ಟು ಅಂತ ಅವ್ರ ತಾಯಿ ಮಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅದು ತಪ್ಪಲ್ಲ. ಪ್ರಪಂಚದ ಕಣ್ಣಿಗೆ ಆಕೆ ಆರೋಪಿ ಆದ್ರೆ ಅದು ತಾಯಿ ಕಣ್ಣಿಗೆ ಮಗಳೇ. ಆದ್ರೆ ಅದೇ ತಾಯಿ, ಅದೇ ಅರುಣಿ ಅವ್ರ ತಾಯಿ ಒಂಚೂರು ಮುಂದಕ್ಕೆ ಹೋಗಿ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಗಂಡ ಹೆಂಡತಿ ಇವರೆಲ್ಲ ಹುಟ್ಟಿರ್ತಾರೆ, ಅದು ಋಣಾನುಬಂಧನೋ ಅಥವಾ ವಿಧಿ ಲಿಖಿತನೋ ಅಥವಾ ಮನೆಯವ್ರು ಒಪ್ಪಿಸ್ತಾರೋ ಅಥವಾ ಅವರಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗ್ತಾರೋ ಒಂದು ಸಂಬಂಧ ಆಗಿರುತ್ತೆ. ಇಲ್ಲಿ ಬೇರೆ ಜೀವ ಹುಟ್ಟಿರುತ್ತೆ, ಇಲ್ಲಿ ಬೇರೆ ಜೀವ ಹುಟ್ಟಿರುತ್ತೆ. ಇವರಿಬ್ರು ಸಮ್ಮಿಲನದಿಂದ ಒಂದು ಜೀವ ಹುಟ್ಟಿರ್ತಲ್ಲ, ಅದು ನಿಮ್ಮ ಮಗಳು ತೆಗೆದ್ಬಿಟ್ಟೋಳಲ್ಲಮ್ಮ. ಅದಕ್ಕೆ ಏನ್ ಹೇಳ್ತೀರಿ ನೀವು ಸ್ಟೇಟ್ಮೆಂಟು? ನಿಮ್ಮ ಮಗಳು ಅವ್ರ ಗಂಡನ್ ಮುಗಿಸ್ಬಿಟ್ಲು, ನಿಮ್ ಬೇಕಾದ್ರೆ ಅದಕ್ಕೆ ಸಮರ್ಥನೆ ಮಾಡ್ಕೊಂಡ್ಬಿಡ್ತೀರಿ, ಅವ್ನು ಸರಿ ಇಲ್ಲ, ಅವ್ನು ಅಂತವ್ ನಿಂತವನಂತ. ನಿಮ್ಮ ಮೊಮ್ಮಗುನ್ ಸಾಯಿಸ್ಬಿಟ್ಟೋಳಲ್ಲಮ್ಮ ನಿಮ್ಮ ಮಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾತಾಡ್ತೀರಿ ನನಗಂತೂ ಗೊತ್ತಿಲ್ಲ. ನೀವು ನಾಚಿಕೆ ಆಗ್ಬೇಕು. ವಯಸ್ಸಾಗಿರುತ್ತೆ ನಿಮ್ಗಳಿಗೆಲ್ಲ, 60-70 ವರ್ಷ ಆಗಿರುತ್ತೆ. ಮಕ್ಳುಗಳಿಗೆ ಸರಿಯಾಗಿ ಊಗುದು ತಲೆ ಮೇಲೆ ಒಂದೊಂದು ಬಿಟ್ಟು ಬುದ್ಧಿ ಕಲ್ಸದ್ಬಿಟ್ಟು ಇವಾಗ ಪ್ರೆಸೆಂಟ್ ಇಂಥ ಸಂದರ್ಭದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ. ಯಾವುದೇ ಪ್ರಕರಣ, ಯಾವುದೇ ದುಃಖಿತ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿರುತ್ತೆ, ಅವ್ರನ್ನ ಸಮಾಧಾನ ಮಾಡೋದಕ್ಕೆ 10 ಜನ ಕೂತಿರ್ತಾರೆ. ನೀವು ಮಾಧ್ಯಮಗಳ ಮುಂದೆ ಬಂದ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ ಅವ್ರವ್ರ ಪರವಾಗಿ ಇಂಥ ಸಂದರ್ಭದಲ್ಲಿ. ಸೊ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಗೊತ್ತಾಗುತ್ತೆ ಸೊ ಇನ್ಸಿಡೆಂಟ್ ಯಾವ ರೀತಿ ಆಗಿರಬಹುದು ಆ ಒಂದು ಸಂದರ್ಭದಲ್ಲಿ ಅಂತ. ಇನ್ನು ಪ್ರಿಯಕರ ಕನಕಪುರದ ಹತ್ರ ಎಲ್ಲ ಅಬ್ಸ್ಕಾಂಡ್ ಆಗಿ ಓಡೋಗ್ತಿದ್ದಂಥವನು ವಿನಯ್ ಅನ್ನೋಂಥವನು, ಅವನನ್ನು ಕೂಡ ಬಂಧಿಸಿದ್ದಾರೆ. ಸೊ ಇನ್ನು ನ್ಯಾಯಾಂಗ ಬಂಧನದಲ್ಲಿ ಒಂದು ವಿಚಾರಣೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇವ್ರ ಪರವಾಗಿ ಅದು ಯಾರು ವಕಾಲತ್ ಮಾಡ್ತಾರೆ, ಕೇಸ್ ಏನಾಗುತ್ತೆ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಂತಿಮವಾಗಿ ನಮ್ಮ ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೆಲವರು ಮನೆಯಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಮನೆಯಲ್ಲೂ ಸೇರಿದಂಗೆ ಎಲ್ಲರ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು, ಬೇಡದೇ ಇರೋ ವಿಚಾರಗಳಿಗೆ ಅದೊಂದು ದೊಡ್ಡ ಕಿಡಿಯಾಗಿ ಅದೊಂದು ಬೆಂಕಿಯಾಗಿ ಹಚ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಸಮಾಧಾನ ಪಡಿಸೋದಕ್ಕೆ ಆಗ್ತಾನೆ ಇಲ್ಲ, ಅದು ಸರಿಯೇ ಆಗ್ತಿಲ್ಲ ಅಂತಂದಾಗ ಆಯ್ಕೆಗಳು ಬೇಜಾನಿದಾವೆ. ಬೇರೆ ಬೇರೆ ದಾರಿ ಮಾಡ್ಕೊಂಡು ಹೆಂಗೋ ಬದುಕ್ಬಿಡ್ಬೋದು. ಆದ್ರೆ ಒಂದು ಜೀವ ತೆಗೆಯುವಂತ ಹಂತಕ್ಕೆ ತಾನೇ ಜನ್ಮ ಕೊಟ್ಟು 9 ತಿಂಗಳು ಸಾಕಿ ಬೆಳೆಸಿ 5 ವರ್ಷ ಮಗುನ ತಿಕ್ಕ ತೊಳೆದಿ ಸಾಕಿರ್ತಕ್ಕಂಥ ಮಗುನ, ಮುದ್ದಾದ ಮಗುನ ಕೊಲ್ಲೋದಕ್ಕೆ ಈ ಮಹಾತಾಯಿಗೆ ಅದು ಹೆಂಗ್ ಮನ್ಸು ಬಂತು ನನಗೆ ಅರ್ಥವೇ ಆಗ್ತಿಲ್ಲ. ಆ ಭಗವಂತನು ಕೂಡ ಈಕೆಯನ್ನ ಕ್ಷಮಿಸಲ್ಲ. ಆ ತಾಯಿಗೆ ಅವ್ರ ಅಮ್ಮ ಕ್ಷಮಿಸ್ಬೋದು, ದೇವರು ಕೂಡ ಈಕೆಯನ್ನ ಕ್ಷಮಿಸಲ್ಲ. ಸೊ ಇಂಥವರಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಲೈಫ್ ಲಾಂಗ್ ಜೈಲಲ್ಲಿ ಕೊಳೆಯುವಂತ ಶಿಕ್ಷೆ ಆಗ್ಬೇಕು. ಆ ಕ್ಷಣಿಕ ಸುಖಕ್ಕೋ, ದೈಹಿಕ ಸುಖಕ್ಕೋ, ಅಕ್ರಮ ಸಂಬಂಧಕ್ಕೋ, ಇನ್ಯಾವುದಕ್ಕೋ. ಈಗ ಅವ್ರ ತಾಯಿ ಮಾಡ್ತಿರ್ತಕ್ಕಂಥ ಆರೋಪ ಅವನೇನೋ ಇಟ್ಕೊಂಡ್ಬಿಟ್ಟಿದ ಯಾರನೋ ಹಂಗೆ ಹಿಂಗೆ ಅಂತ ಅವ್ರ ತಾಯಿ ಮಾಡ್ತಿರ್ತಕ್ಕಂಥ ಆರೋಪ. ಮಗಳು ಮಾಡಿದ ಗನಂದಾರಿ ಕೆಲಸ ಏನಿದೆ ಅವ್ರವ್ರೇ ಅರ್ಥ ಮಾಡ್ಕೋಬೇಕು. ಅವ್ರವ್ರ ಮನಸ್ಥಿತಿ ತಕ್ಕಂತೆ, ಅವ್ರವ್ರ ಅನಿಸಿದ ತಕ್ಕಂಗೆ ಮಾತಾಡ್ತಿದ್ದಾರೆ ಅಷ್ಟೇ. ವಾಸ್ತವದಲ್ಲಿ ಯಾರು ಇಳಿದು ಮಾತಾಡ್ತಿಲ್ಲ. ಸೊ ಒಟ್ಟಾರೆಯಾಗಿ ಅಂತಿಮವಾಗಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಿಮ್ಗಳ ಕೈಲಿ ಬದುಕಾಗ್ತಿಲ್ಲ ಅಂತಾನೆ ದಾರಿ ಬೇಜಾನಿದಾವೆ, ಆಯ್ಕೆ ಮಾಡ್ಕೊಳ್ಳಿ. ಈ ರೀತಿ ಕೃತ್ಯಕ್ಕೆ ಮಾತ್ರ ದಯವಿಟ್ಟು ಕೈ ಹಾಕಬೇಡಿ. ಮೊನ್ನೆ ಅಷ್ಟೇ ಯಾವುದೋ ಒಂದು ಸುದ್ದಿ ಗಮನಿಸ್ತಿದ್ದೆ, ಅಂದ್ರೆ ಅಪರಾಧ ಮಾಡ್ಬಿಟ್ಟು ನಾವೇನೋ ಬದುಕೊಂಡ್ಬಿಡ್ಬೋದು, ಎಲ್ಲೋ ಓಡೋಗ್ಬಿಟ್ಟು ನೆಮ್ಮದಿಯಾಗಿದ್ಬಿಡ್ಬೋದು. ಚಾನ್ಸೇ ಇಲ್ಲ. ಕಾನೂನಿನ ಕಣ್ತಪ್ಪಿಸಿ, ಸಂವಿಧಾನದ ಚೌಕಟ್ಟನ್ನು ತಪ್ಪಿಸಿ ನೀವು ಎಲ್ಲೂ ಹೋಗಕ್ ಸಾಧ್ಯವೇ ಇಲ್ಲ. 1 ತಿಂಗಳು ಅಬ್ಸ್ಕ್ಯಾಂಡ್ ಆಗಿರ್ಬೋದಾ, 1 ವರ್ಷ, ಮ್ಯಾಕ್ಸಿಮಮ್ 1-2 ವರ್ಷ. ಯಾರೋ ಒಬ್ಬ ಮುದ್ಕ ನಾರ್ತ್ ಕರ್ನಾಟಕ ಸೈಡ್ ಅಂತ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಪ್ಸ್ಕೊಂಡು ಹೋಗಿರ್ತಾನೆ. 25 ವರ್ಷ 30 ವರ್ಷ ಆದ್ಮೇಲೆ ಸಾಯೋಂತ ಸ್ಥಿತಿಗೆ ಬಂದಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದಾರೆ ವ್ಯಕ್ತಿನ. ಈ ಕ್ವಾಣನ ಎಮ್ಮೆನೇನೋ ಕತ್ಕೊಂಡೋಗಿದ್ದ ಅನ್ನೋ ಕಾರಣಕ್ಕೆ.
ಸೊ ಅಂಥದ್ನೇ ಬಿಡ್ತಾ ಇಲ್ಲ ಅಂತಾರೆ. ನಾವುಗಳೆಲ್ಲ ಯಾವ ಲೆಕ್ಕ ಈ ಹುಲು ಮಾನವರು? ಸೊ ಹಾಗಾಗಿ ದಾರಿಗಳು ಬೇಜಾನಿದ್ದಾವೆ ಬದುಕೋದಿಕ್ಕೆ, ನೆಮ್ಮದಿಯಾಗಿ ಬದುಕ್ಬಿಡ್ಬೋದು. ಈ ಸಂಬಂಧಗಳು ಇವೆಲ್ಲವಿಂದ ದೂರ ಹೋಗಿ ನೆಮ್ಮದಿಯಾಗಿ ಬದುಕ್ಬಿಡ್ಬೋದು. ಬಟ್ ಆ ಸಂಬಂಧಗಳನ್ನ ಮುಗಿಸಿ ನಾವು ಅದ್ರ ಮೇಲೆ ಸಮಾಧಿ ಕಟ್ಕೊಂಡು ನಾವು ಬದುಕ್ತೀವಿ, ನೆಮ್ಮದಿಯಾಗಿರ್ತೀವಿ ಅಂತ ಅನ್ಕೊಂಡವ್ರಲ್ಲ, ಇಂಥ ಭ್ರಮೆಗೆ, ಇಂಥ ಹುಚ್ಚು ಭ್ರಮೆಗೆ ಯಾರಿಂದಲೂ ಏನೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇದಿಷ್ಟು ಈ ಒಂದು ಪ್ರಕರಣದ ವಿಚಾರ. ಬಹುಶಃ ನಿಮಗೆ ತಿಳಿದಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದರೆ ಆ ಪ್ರಕರಣ ನಡೆದಂತಹ ವಿಚಾರ ಇದೆಯಲ್ಲ, ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳಿದೆಯಲ್ಲ, ಅದನ್ನ ಕೇಳಿದಾಗ ಒಂದು ಕ್ಷಣ ಎಂಥವ್ರಿಗಾದ್ರೂ ಕೂಡ ಶಾಕ್ ಆಗುತ್ತೆ. ನನಗೂ ಕೂಡ ಶಾಕ್ ಆಗಿತ್ತು. ಹಿಂಗೂ ಮಾಡ್ಬೋದಾ? ಆ ಮಗು ಬೇಡ್ಕೊಂಡ್ರು ಬಿಡಿದೆ, ಆ ಮಗುನೇ ಮುಗಿಸ್ಬಿಡ್ತಾಳ ತಾಯಿ. ಅಂತಿಮವಾಗಿ ಅವರಿಬ್ಬರು ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಸದ್ಗತಿಯನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.